ಮಾಸ್ಕ್ ದಿನಾಚರಣೆಯ ಅಂಗವಾಗಿ ಹೊಸಕೋಟೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ, ದಾರಿ ಹೋಕರಿಗೆ ಜನಜಾಗೃತಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು ಮತ್ತು ಪದಾಧಿಕಾರಿಗಳೊಂದಿಗೆ ಜೊತೆಗೂಡಿ ಮಾಸ್ಕ್ಗಳನ್ನು ವಿತರಣೆ ಮಾಡಿ ಸಾರ್ವಜನಿಕರಿಗೆ ಕೊರೋನಾ ಬಗ್ಗೆ ಇರುವ ಆತಂಕವನ್ನು ಹೋಗಲಾಡಿಸಿ ಜಾಗೃತಿಯನ್ನು ಮೂಡಿಸಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ, ಅಂಗಡಿ ಮುಗ್ಗಟ್ಟು ಮಾಲೀಕರುಗಳಿಗೆ, ದಾರಿ ಹೋಕರಿಗೆ ಮಾಸ್ಕ್ಗಳನ್ನು ವಿತರಿಸಿ ಮಾತನಾಡಿದ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆಎಂ ಹಸೇನ್ ರವರು, ಕೊರೋನಾ ವೈರಸ್ಸನ್ನು ನಿಯಂತ್ರಿಸಲು ಲಾಕ್ಡೌನ್ ಮಾಡುವುದರಿಂದ ಜನರ ಜೀವನ ದುಸ್ತರವಾಗಿದ್ದು ವ್ಯಾಪಾರ ವಹಿವಾಟುಗಳು ಉತ್ಪಾದನೆ ನಿಂತು ಆರ್ಥಿಕ ಪರಿಸ್ಥಿತಿ ಅಧೋಗತಿಯಾಗುತ್ತದೆ. ಆದ್ದರಿಂದ ಲಾಕ್ಡೌನ್ ಒಂದೇ ಮದ್ದಲ್ಲ, ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಧರಿಸಿ ಶುಚಿತ್ವವನ್ನು ಕಾಪಾಡುವುದರಿಂದ ಕೊರೋನಾ ಹರಡುವುದನ್ನು ನಿಯಂತ್ರಿಸಬಹುದು. ಈ ನಿಟ್ಟಿನಲ್ಲಿ ಎಲ್ಲರೂ ಜಾಗೃತರಾಗಬೇಕೆಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿದರು. ಕೊರೋನಾ ವೈರಸ್ ಬಂದೈತಂತ ಬೇಡ ಕೇಳಣ್ಣ, ಜಾಗೃತರಾಗಿ ಜೀವನ ಮಾಡಿದರೆ ಆರೋಗ್ಯ ಭಾಗ್ಯ ನೀನಣ್ಣ. ಚೀನಾ ದೇಶದ ವುಹಾನ್ ಮಾರ್ಕೆಟಿನಿಂದ ಕೊರೋನಾ ವೈರಸ್ ಬಂತಣ್ಣ, ಭಾರತ ದೇಶದ ಜನರಿಗೆಲ್ಲ ಭಯದ ಅಂತಕ ತಂತಣ್ಣ. ಕೆಮ್ಮು ನೆಗಡಿ ಶೀತ ಬಂದರೆ ಅಲಕ್ಷ್ಯ ಮಾಡುವುದು ಬೇಡಣ್ಣ, ಮುಖಕ್ಕೆ ಮಾಸ್ಕು ಧರಿಸಿಕೊಂಡು ಕೊರೋನಾ ವೈರಸ್ ತಡಿಬೇಕಣ್ಣ. ಜನ ಭೀಡಿರುವ ಪ್ರದೇಶದಲ್ಲಿ ಓಡಾಡುವುದು ಬೇಡಣ್ಣ, ಹೊರಗಡೆ ಹೋಗಿ ಮನೆಗೆ ಬಂದ ಮೇಲೆ ಸಾಬೂನಿಂದ ಕೈ ತೊಳೆಯಣ್ಣ. ಮತ್ತೊಬ್ಬರಿಗೆ ಮಾತಾಡುವಾಗ 1 ಮೀಟರ್ ದೂರ ನಿಲ್ಲಬೇಕಣ್ಣ, ಹಲೋ ಎಂದರೆ ಕೈ ಕೊಡಬೇಡ, ಹಾಯ್ ಬಾಯ್ ಎಂದು ಹೇಳಣ್ಣ. ಜಾತ್ರೆ ಸಂತೆ ಮದುವೆ ಕಾರ್ಯಕ್ಕೆ ಹೋಗುವುದನ್ನು ಬಿಡಬೇಕು, ಯಾತ್ರೆ ಪ್ರವಾಸ ಊರಿಗೆ ಹೋಗುವುದನ್ನು ನಿಲ್ಲಿಸಬೇಕು. ಇವತ್ತು ನಾನು ಮಾಸ್ಕ್ ದಿನಾಚರಣೆ ಅಂತ ಇವತ್ತು ಫಿಕ್ಸ್ ಮಾಡಿದವ್ರೆ. ಅದಕ್ಕೋಸ್ಕರ ನಾವು ಹೊಸಕೋಟೆ ತಾಲೂಕು ನಂದಗುಡಿ ಆ ಕಡೆ ಹೋಗಿ ಇವತ್ತು ಮಾಸ್ಕ್ ವಿತರಣೆ ಮಾಡಿದ್ವಿ. ಮಾಸ್ಕ್ ಏನಪ್ಪ ಅಂದರೆ ಇವಾಗ ಕೊರೋನಾ ಬಂದಿದ್ದರಿಂದ ಅದೊಂದು ಸೇಫ್ಟಿ. ಮಾಸ್ಕು ಹಾಕ್ಕೊಂಡ್ರೆ ಕೊರೋನಾ ಬರೋ ಚಾನ್ಸಸ್ ಇರಲ್ಲ. ಸರ್ಕಾರ ಘೋಷಣೆ ಮಾಡಿದೆ ಮಾಸ್ಕು ಕಂಪಲ್ಸರಿ ವಿತರಣೆ, ಇದು ಮಾಸ್ಕ್ ಹಾಕ್ಕೋಬೇಕು, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಆಮೇಲೆ ಸ್ವಲ್ಪ ಫುಲ್ಲು ಸಾಮಾಜಿಕ ಅಂತರ ಮಾಡಬೇಕು, ಕಾಯ್ಕೋಬೇಕು ಅಂತ ಮಾಡಿದೆ. ಅದ್ರ ಜೊತೆಗೆ ನಮ್ಮ ಹೆಲ್ತು, ನಮ್ಮ ಸೇಫ್ಟಿ, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅಂತ ಎಲ್ಲ ಹೇಳೋದು ಇಷ್ಟೇ. ಯಾಕಂದರೆ ನಾವು ಇದು ಕೊರೋನಾ ಏನಿದೆ ಅಂದರೆ ಅದು ಹೇಳು ಬರೋಲ್ಲ, ಗೊತ್ತಾಗೋದು ಇಲ್ಲ. ಕೊರೋನಾ ರೋಗ ಹೆಂಗೆ ಅಂಟ್ಕೊಳ್ತದೆ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಯಾಗಿ ನಾವು ಇರಬೇಕು ಅಂತ ನಾವು ಇವಾಗ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವಾಗ ರೋಡ್ ಸೈಡು ಇಲ್ಲಿಂದ ನಾವು ಅಯ್ಯಪ್ಪ ದೇವಸ್ಥಾನದಿಂದ KIP ಸರ್ಕಲ್ಲು, ಲೈಟ್ ಆಫೀಸು, ಆಮೇಲೆ ನಂದಗುಡಿ ಆ ಕಡೆ ಹಳ್ಳಿಗಳೆಲ್ಲ ಹೋಗಿ ಮಾಸ್ಕ್ ವಿತರಣೆ ಮಾಡಿದ್ದೀವಿ. ಇವತ್ತು ಸುಮಾರು 2 ತಿಂಗಳು 3 ತಿಂಗಳಿಂದ ಲಾಕ್ಡೌನ್ ಅಂದ್ಕೊಂಡು ನಮ್ಮ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಲಾಕ್ಡೌನ್ ಅಂತ ಮಾಡಿತ್ತು. ಇವಾಗ ಮನೆಯಲ್ಲಿದ್ದರೆ ಎಂಥವ್ರಿಗೂ ಕಷ್ಟ. ಅವರು ಆಚೆ ಬಂದು ಏನೋ ಜೀವನ ಮಾಡಬೇಕು, ತರಕಾರಿ ಮಾಡಬೇಕು, ಇಲ್ಲ ಹೋಟ್ಲು ನಡೆಸಬೇಕು, ಏನೋ ಅವರು ಜೀವನ ಅವ್ರು ಮಾಡಬೇಕು, ಮೆಕ್ಯಾನಿಕ್ ಏನೋ ಎಲ್ಲ ಅವರವ್ರ ವೃತ್ತಿ ಅವರು ಮಾಡಬೇಕು. ಅದರಿಂದ ಆಚೆ ಮನೆಯಲ್ಲೇ ಇರೋಕ್ಕಾಗಲ್ಲ. ಬಂದ್ರೂ ಮಾಸ್ಕ್ ಹಾಕ್ಕೊಳ್ರಿ, ಆಮೇಲೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ, ಆಮೇಲೆ ಅದ್ರ ಜೊತೆಗೆ ಸ್ಯಾನಿಟೈಸರ್ ಯೂಸ್ ಮಾಡ್ತಾನೆ ಇರಬೇಕು. ಮಾಡಿಬಿಟ್ಟು ನೀವು ಸ್ವಲ್ಪ 1 ಮೀಟ್ರ್ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಯಾವುದೋ ಕಾರಣಕ್ಕೂ ಅದು ಕೊರೋನಾ ಅನ್ನೋದು ನಮಗೆ ಅಂಟಲ್ಲ. ಯಾವಾಗ ನಾವು ಗುಂಪಲ್ಲಿ ಇರ್ತೀವಿ ಆವಾಗ ಕೊರೋನಾ ಅಂಟ್ಕೊಳೋದು ಚಾನ್ಸಸ್ ಇರ್ತದೆ. ದಯವಿಟ್ಟು ನೀವು ಜೀವನ ನೀವು ಮಾಡಿರಿ, ನೀವು ವ್ಯಾಪಾರ ನೀವು ಮಾಡಿಕೊಳ್ರಿ. ಆದರೂ ಡಿಸ್ಟೆನ್ಸ್ ಅಂದ್ಕೊಂಡು ಆಮೇಲೆ ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸರ್ ಹಾಕ್ಕೊಂಡು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಯಾವುದೂ ಬರೋಲ್ಲ ಅಂತ ನನ್ನ ಉದ್ದೇಶ. ಹಂಗೆ ಮಾಡಬೇಕು ಅಂತ ಜನಕ್ಕೆ ನಾವು ಕೈ ಮುಗಿಸ್ಕೊತೀವಿ. ನಾಡಿನಾದ್ಯಂತ, ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಕೊರೋನಾ ಅನ್ನೋದು ದೊಡ್ಡ ಹೆಮ್ಮರಿ ಕಾಡ್ತಾ ಇದೆ. ಅದು ಯಾವ ರೀತಿ ಬರ್ತಾಯಿದೆ, ಯಾವ ಮುಖಾಂತರ ಬರ್ತಾಯಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ಅದಕ್ಕೆ ತಡೆಯೋದಕ್ಕೆ ಯಾವುದೇ ಒಂದು ಚಿಕಿತ್ಸಾ ಒಂದು ವಿಧಾನಗಳು ಕೂಡ ಕಂಡು ಬರ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಕನಿಷ್ಠ ಒಬ್ಬ ವ್ಯಕ್ತಿಯಲ್ಲಿ ಕನಿಷ್ಠ ಒಂದು ಧರಿಸಬೇಕಾದ ಒಂದು ಮಾಸ್ಕನ್ನು, ಈ ಮಾಸ್ಕನ್ನು ಇವತ್ತು ಧರಿಸೋದಕ್ಕೆ ಒಂದು ಸರ್ಕಾರ ಇವತ್ತೊಂದು ಏನೋ ಒಂದು ಕಾಯ್ದೆಯನ್ನು ಮಾಡಿಕೊಂಡಿದೆ. ತುಂಬ ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಮತ್ತು ಇವತ್ತು ಜನಜಾಗೃತಿ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಮುಖಾಂತರವಾಗಿ ಜನಗಳಿಗೆ ಒಂದು ಮಾಸ್ಕ್ ವಿತರಣೆ ಮಾಡ್ತಕ್ಕಂಥದ್ದು ಒಂದು ಪ್ರಶಂಸನೀಯವಾದ ವಿಷಯ ಆಗಿದೆ. ಮತ್ತು ಈ ಒಂದು ಕೊರೋನಾವನ್ನು ತಡೆಗಟ್ಟೋದಕ್ಕೆ ಮುಖ್ಯವಾಹಿನಿಗೆ ಬರಬೇಕಾದಂಥ ಜನಗಳು ಮಾಸ್ಕನ್ನು ಧರಿಸಿ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಾ ಒಂದು ಸ್ಯಾನಿಟೈಸರ್ ಬಳಸ್ತಾ
ಅವರು ಈ ಒಂದು ಮಾಸ್ಕನ್ನು ಬಳಸ್ತಕ್ಕಂಥದ್ದನ್ನು ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ